ಸೊ ಫಸ್ಟ್ ಟೈಮ್ ಸ್ನೋಗ್ ಬಂದೀನಿ ನಾನು. ಚೆನ್ನಾಗಿತ್ತಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಡೇ ಇನ್ ಮನಾಲಿ. ಆ್ಯಂಡ್ ಎಸ್, ನಮ್ಮದು ಸೆಕೆಂಡ್ ಡೇ ಐಟಿನರಿ ಹೆಂಗಿತ್ತಪ್ಪ ಅಂತಂದ್ರೆ ಸ್ನೋ ಪಾಯಿಂಟ್. ಸೊ ಫಸ್ಟ್ ನಾವು ಸ್ನೋ ಹೋಗೋಕೆ ಮುಂಚೆ ಅದರದ್ದು ಕಾಸ್ಟ್ಯೂಮ್ಸ್ ಹಾಕೋಬೇಕಾಗಿತ್ತು, ಬಿಕಾಸ್ ಅದು ಕಂಪಲ್ಸರಿ ಇತ್ತು. ಯಾಕಂತಂದ್ರೆ ಆ ಚಳಿನ ತಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಹೇಳಿ. ಸೊ ಅದೊಂದು 8 to 9 hours ನಾವು ರೆಂಟ್ ಮಾಡಿದ್ವಿ. ಪರ್ ಹೆಡ್ ಐ ಥಿಂಕ್ ಇದು 250 rupees ಬಿತ್ತು ನಮಗೆ. ಬಟ್ ನನಗಂತೂ ಆ ಕಾಸ್ಟ್ಯೂಮ್ ಹಾಕೊಳಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ. ಯಾಕಂತಂದ್ರೆ ನನಗೊಂದು ಆಸೆ ಇತ್ತು ಸಾರಿ ಉಟ್ಕೊಂಡು ಸ್ನೋ ಒಳಗೆ ಫೋಟೋಶೂಟ್ ಮಾಡ್ಬೇಕಂತೇಳಿ. ಬಟ್ ಒಂದು ಸೇಫರ್ ಸೈಡ್ ನಾನು ಸ್ಯಾರಿ ತೊಗೊಂಡು ಹೋಗಿದ್ದೆ ಅಲ್ಲೇ. ಸೊ ನೆಕ್ಸ್ಟ್ ಫಸ್ಟ್ ನಾವೇನು ಮಾಡಿದ್ವಿ, ಅಟಲ್ ಟನಲ್ ರೀಚ್ ಆದ್ವಿ. ಅದು ಆಲ್ಮೋಸ್ಟ್ 9 kilometer ಟನಲ್ ಇತ್ತು. ಆ ಟನಲ್ ಕ್ರಾಸ್ ಮಾಡಿದ್ಮೇಲೆ ನಮ್ಗೆ ಸಿಕ್ಕಿದ್ದ ಈ ವ್ಯೂವ ಹೆಂಗೆ ಅನ್ನಿಸ್ತಂತಂದ್ರೆ ಏನೋ ಒಂದು ಬೇರೆ ಸ್ವರ್ಗಕ್ಕೆ ಬಂದಿವೇನೋ ಅಂತೇಳಿ ಅನ್ಸಕತ್ತಿತ್ತು. ಲೈಕ್ ವಿ ವರ್ ವೆರಿ ಹ್ಯಾಪಿ. ಸೊ ನಾವು ಟೋಟಲ್ 30 members ಇದ್ವಿ. ನಮ್ಗೆ 2 ಡಿವೈಡ್ ಮಾಡಿದ್ರು ಅವರು. 2 TT ಮಾಡಿಸಿದ್ರು. 1 TT ಒಳಗೆ ನಾವಿದ್ವಿ, ಇನ್ನೊಂದು TT ಒಳಗೆ ಇನ್ನೊಂದು ಸ್ವಲ್ಪ ಜನ ಇದ್ರು. ಸೊ ಫಸ್ಟ್ ಟೈಮ್ ಸ್ನೋಗ್ ಬಂದೀನಿ ನಾನು. ಭಾಳ ಖುಷಿ ಆಗ್ಲಿ ಆಗ್ತದ. ಆ್ಯಂಡ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋಲ್ತು. ನಾನು ನಂದು ಲೈಫ್ನ ಬೆಸ್ಟ್ ಡಿಸಿಷನ್ ತೊಗೊಂಡಿದ್ದಂತಂದ್ರೆ ಈ ಮನಾಲಿ ಟ್ರಿಪ್. ಆ್ಯಂಡ್ ಇದು ಈ ಟ್ರಿಪ್ ಪ್ಲ್ಯಾನ್ ಮಾಡುವ ಆ್ಯಕ್ಚುಲಿ ನಾನು ಈಗ 4 days ಮುಂಚೆ ನಾನು ಪ್ಲ್ಯಾನ್ ಮಾಡಿದ್ದೆ. ನನಗೇನೋ ಐ ಟುಕ್ ಅ ಬೆಸ್ಟ್ ಡಿಸಿಷನ್ ಫಾರ್ ದಿಸ್ ಟ್ರಿಪ್. ನಿಜ ಹೆವನ್, ಸ್ವರ್ಗ ಎಲ್ಲೈತೆ ಅಂತಂದ್ರೆ ಇಲ್ಲೇ ಐತಿ. ಪ್ಲೀಸ್ ನಿಮ್ಮ ಲೈಫ್ನ ಒಂದು ಸತಿ ಆದರೂ ಮನಾಲಿ ಟ್ರಿಪ್ಪಿಗೆ ಬರ್ರಿ. ಗಾಡ್, ಭಾಳ ಖುಷಿ ಆಗ್ಲಿರ್ತದ. ಲಿಟ್ರಲಿ ಐಸ್ನಾಗ ಮುಳುಗೆದ್ದು ಲೈಕ್ ಏನೋ ಹಂಗೇನೋ ಒಂಥರ ಅಷ್ಟು ಖುಷಿ ಆಗ್ಲಿರ್ತದೆ ನನಗೆ. ನಾನು ಸೀರೆ ಉಟ್ಕೊಂಡೀನಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೇಫರ್ ಸೈಡ್ ಒಂದು ಇಟ್ಕೊಂಡು ಬಂದಿದ್ದೆ. ಎಸ್, ಮಸ್ತ್ ಎಂಜಾಯ್ ಮಾಡ್ಲಿತ್ತೀವಿ. ಇಲ್ಲೇನೋ ತೊಗೊಂಡಿವಿ ಸ್ನ್ಯಾಕ್ಸು. ಆ್ಯಕ್ಚುಲಿ ಒಂದೇ ಸೀರೆ ತೊಗೊಂಬಂದಿದ್ದೆ, ಅದನ್ನ ನಾನು ಉಟ್ಕೊಂಡ್ವಿ, ಅವರು ಉಟ್ಕೊಂಡು. ಅದೊಂಥರ ನನ್ನ ಡ್ರೀಮ್ ಇತ್ತು, ಸ್ನೋ ಒಳಗೆ ಸೀರೆ ಉಟ್ಕೋಬೇಕಂತ. ಸೊ ಒಂದು ಫನ್ನಿ ಥಿಂಗ್ ಏನಾಯ್ತಂತಂದ್ರೆ, ಫಸ್ಟಿಗೆ ಏನು ಹೇಳಿದ್ರೆ ಅಲ್ಲಿ ಭಾಳ ಚಳಿ ಇರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಅಷ್ಟು ಚಳಿ ಇರಲಿಲ್ಲ. ಸೊ ಅಲ್ಲಿ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ. ಹಾಯ್ ಕುದುರೆ, ಹೇಗಿದ್ಯಾ? ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಶಿವನ್ ಟೆಂಪಲಿಗೆ ಬಂದ್ವಿ. ಆ್ಯಕ್ಚುಲಿ ಶಿವನ್ ಟೆಂಪಲ್ ಹೆಂಗೈತಂತಂದ್ರೆ ಫುಲ್ ಸ್ನೋ ಒಳಗೆ ಐತದ. ಆಲ್ಮೋಸ್ಟ್ ನಮ್ಗೆ 1 ರಿಂದ 1.5 kilometer ನಡೆಯೋದಿತ್ತು. ಬಟ್ ವೆಹಿಕಲ್ಲು ಇತ್ತು, ಬಟ್ ನಾವು ವೆಹಿಕಲ್ ಆಪ್ ಮಾಡಲಿಲ್ಲ. ಯಾಕಂತಂದ್ರೆ ನಾವು ಆ ವ್ಯೂ ನೋಡೋದಿತ್ತು ನಮಗೆ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಾಳ ಕಷ್ಟ ಆಯಿತು. ಯಾಕಂತಂದ್ರೆ ಅದು ಸ್ವಲ್ಪ ಭಾಳ ಏರಿತ್ತು. ಬಟ್ ಫೈನಲಿ ಆ ಪ್ಲೇಸಿಗೆ ರೀಚ್ ಆದಾಗ ವರ್ತ್ ಅಂತ ಅನಿಸ್ತು ನಮಗೆ. ಐಫೋನ್ದು ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಸ್ಟೋರೇಜ್ ಪ್ರಾಬ್ಲಮ್. ಸೊ ನಾನು Insta 360 ಒಳಗೆ ನಾನು ಆಲ್ಮೋಸ್ಟ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೆ. ಅದೇನೋ ಅಂತಾರಲ್ಲ, ಹೋಗೋ ಡೆಸ್ಟಿನೇಷನ್ಕಿನ್ನ ಹೋಗೋ ದಾರಿ ನಮಗೆ ವ್ಯೂಸ್ ಚಲೋ ಸಿಗ್ತಾವೆ ಅಂಥೇಳಿ. ದ್ಯಾಟ್ ಈಸ್ ಟ್ರೂ. ಆ್ಯಂಡ್ ನಮಗಿಲ್ಲ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಏನಂತಂದ್ರೆ ಫುಡ್. ಸೊ ನಮಗಿಲ್ಲಿ ಮಧ್ಯಾಹ್ನ ಏನೂ ಸಿಗ್ತಿರಲಿಲ್ಲ. ಜಸ್ಟ್ ಆಮ್ಲೆಟ್ ಆ್ಯಂಡ್ ಮ್ಯಾಗಿ ತಿಂತಿದ್ವಿ ನಾವಿಲ್ಲೇ. ಇದು ಆದಮೇಲೆ ಇಲ್ಲ ಸ್ಕೇಟಿಂಗ್ ಎಲ್ಲ ಇತ್ತು. ಬಟ್ ನಾನು ಇದು ಆಟಾಡೋಕ್ಕೆ ಹೋಗಲಿಲ್ಲ. ಯಾಕಂತಂದ್ರೆ ಮನಾಲಿ ಒಳಗೆ ಇದೊಂಥರ ಸ್ಕ್ಯಾಮ್ ಬಿಸ್ನೆಸ್. ಇದು ಚಂದಂಗೆ ಆಟಾಡ್ಸಂಗಿಲ್ಲ ಆ್ಯಂಡ್ ವರ್ತು ಅಂತ ಅನ್ಸಂಗಿಲ್ಲ. ನೋಡಿ, ಇಲ್ಲೊಂದು ಟೆಂಪಲ್ ಇದೆ. ಟೆಂಪಲ್ ಇಲ್ಲೇ ನೀರು ಬೀಳ್ತಾ ಇದೆ. ಇಲ್ಲಿ ಕೆಳಗಡೆ ಒಂದು ಶಿವನ್ ಮೂರ್ತಿ ಇದೆ, ಕಲ್ಲಿದೆ. ವರ್ಷ ಪೂರ್ತಿ ನೀರು ಬೀಳುತ್ತಂತಿಲ್ಲಿ. ನೈಸ್ ಅಲ್ವಾ? ಚಪ್ಪಲ್ ಬಿಟ್ಟು ಹೋಗ್ಬೇಕಾ? ಸಾರಿ. ಬನ್ನಿ ಜಾರ್ಬಿಟ್ಟಿರಾ? ಹುಷಾರು. ಟೆಂಪಲು ಫ್ರೀಸ್ ಆಗಿದೆ ಕಾಲು. ಸ್ವಾಮಿ, ದೇವಿ,
ಪಾಪ ಪೂಜಾ ಬಿದ್ದೋದ್ರು. ನಾನೇ ಬೀಳ್ಸಿದ್ದು, ಸಾರಿ. ಇಲ್ಲ ನಾನೇ ಬೀಳ್ಸಿದ್ದು, ನಾನೇ. ಸಡನ್ ಅಲ್ಲಿ ಗ್ರಿಪ್ಪೇ ಸಿಗ್ಲಿಲ್ಲ ನಂಗಲ್ಲಿ. ಅಲ್ಲ ಏನಾಯ್ತು ಅದು ಮುಂಚೆನೇ ಆಗಿತ್ತು ಅಲ್ಲ. ನೀವು ಹೋಗ್ತಾ ಬಿದ್ದೋದ್ವಿ. ಪ್ಯಾಂಟ್ ಎಲ್ಲ ನೆಂದೋಯ್ತು. ಅಲ್ಲೊಬ್ರು ಒದ್ದಾಡ್ತಿದ್ದಾರೆ. ರಮ್ಯಾ ಅವರೇ, ಕಷ್ಟ ಇದೆ. ಅಲ್ಲ ಇರೋದು ಈಸಿ ಅಲ್ಲ, ತುಂಬಾ ಸ್ಲೈಡ್ ಆಗ್ತಾ ಇದೆ. ಇಲ್ಲಿವರೆಗೂ ಬರ್ತೀರಾ, ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಟ್ರೈ ಮಾಡಿ, ಬಟ್ ನೋಡಿ. ಹರ ಹರ ಮಹಾದೇವ್. ಬಂದೆ ಕೇಬಲ್ ಕಾರ್. ಹಲೋ, ಕಮ್. ಎಷ್ಟು ಜನ ಒಬ್ರು ಒಂದ್ರಲ್ಲಿ? ಎಷ್ಟು ಜನ? 4 ಜನ. ಒಂದ್ರಲ್ಲಿ 4 ಜನ ಅಂತೆ. 6 ಹಂಗಿದ್ರೆ ಹೋಗೋಣ ಬನ್ನಿ. ಒಂದ್ರಲ್ಲಿ 6 ಜನ ಅಂತೆ. ಹಾ, ಯಾರು ಹೇಳಿದ್ರು? 4 ಕೇಳಿ 4 ಹೋಗೋಣ, ಫ್ರೀ ಇದೆ ಸುಮ್ಮನೆ. ಸೊ ನೆಕ್ಸ್ಟ್ ಹೋಗಿದ್ದ ನಾವು ಕೇಬಲ್ ಕಾರು. ಆ್ಯಂಡ್ ಇದು ಪ್ರೈಸ್ ನನ್ನ ಪ್ರಕಾರ 750 800 ಪರ್ ಹೆಡ್ ನಾವು ಪೇ ಮಾಡೀವಿ. ಆ್ಯಂಡ್ ಇದು ನನಗೆ ವರ್ತ್ ಅಂತ ಅನ್ನಿಸ್ತು. ಲೈಕ್ ಕೇಬಲ್ ಕಾರ್ ಹೆಂಗಂತಂದ್ರೆ ವ್ಯೂ ಪಾಯಿಂಟ್ ಮ್ಯಾಲಿರುತ್ತೆ. ಸೊ ನಮ್ಮ ಕೇಬಲ್ ಕಾರ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ನಾವು ಎಷ್ಟೊತ್ತು ಬೇಕಾದರೂ ಇರ್ಬೋದಲ್ಲೇ. ಸೊ ಲೈಕ್ ನಾವು ಪೂಜಾ ಮತ್ತು ಪ್ರಶಾಂತ್ ಒಂದು ಕೇಬಲ್ ಕಾರ್ನ ಹೋದ್ವಿ. ಲೈಕ್ ಐ ಗಾಟ್ ಅ ಬೆಸ್ಟ್ ವ್ಯೂ. ಇದು ನಂದು ಥರ್ಡ್ ಡೇ ಐಟಿನರಿ ಹೆಂಗಿತ್ತಪ್ಪ ಅಂತಂದ್ರೆ ಲೈಕ್ ಗೇಮ್ಸ್ ನೀವು ಏನು ಬೇಕಾದರೂ ಆಟ ಆಡ್ಬೋದು. ಲೈಕ್ ರಿವರ್ ರಾಫ್ಟಿಂಗ್, ಪ್ಯಾರಾಗ್ಲೈಡಿಂಗ್, ಬಂಕಿ ಜಂಪಿಂಗ್, ಏನು ಬೇಕಾದರೂ ಆಡ್ಬೋದು. ಬಟ್ ನಂಗೆ ಬಂಕಿ ಜಂಪಿಂಗ್ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಅನ್ಫಾರ್ಚುನೇಟ್ಲಿ ವೆದರ್ ಸರಿ ಇರಲಿಲ್ಲ. ಸೊ ಗೇಮ್ಸ್ ಆಡೋಕ್ಕೆ ಮುಂಚೆ ಒಂದು ವ್ಯೂ ಪಾಯಿಂಟ್ ಹೋಗಿದ್ವಿ ನಾವು. ಲಕ್ಕಿಲಿ ಒಂದು 4 ಜನಕ್ಕಷ್ಟೇ ಈ ವ್ಯೂ ಪಾಯಿಂಟ್ ನೋಡೋಕೆ ಸಿಕ್ತು. ಇದೊಂಥರ ಇನ್ಸ್ಟಾಗ್ರಾಮಬಲ್ ವ್ಯೂ ಪಾಯಿಂಟ್. ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ದಾಗ ನೋಡಿದ್ದೆ, ಬಟ್ ಫೈನಲಿ ನಾನು ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಟೂ ಗುಡ್. ನಂಗೆ ಅಲ್ಲಿ ಪಿಕ್ಚರ್ಸು ಮಸ್ತ್ ಸಿಕ್ತು. ಸ್ಪೆಷಲಿ ನಂದೀಶಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ನಾವು ಹೋಗಿದ್ದು ಸಮ್ಮರ್ ಒಳಗೆ, ಬಟ್ ಅವ್ರು ಹೇಳಿದ ಪ್ರಕಾರ ವಿಂಟರ್ನ ಮಸ್ತ್ ಕಾಣುತ್ತೆ ವ್ಯೂ. ಸೊ ಇದಾದಮೇಲೆ ನಾವು ಪ್ಯಾರಾಗ್ಲೈಡಿಂಗ್ ಆಡೋಕ್ಕೆ ಹೋದ್ವಿ. ಜಸ್ಟ್ ಓನ್ಲಿ ನನ್ನ ಪ್ರಕಾರ ಒಂದು 7 to 8 ಮೆಂಬರ್ಸ್ ಅಷ್ಟೇ ಇದನ್ನು ಆಪ್ಟ್ ಮಾಡ್ಕೊಂಡ್ರು. ಆ್ಯಂಡ್ ಪರ್ ಹೆಡ್ 2800 ಬಿತ್ತು ನಮಗೆ. ಆ್ಯಂಡ್ ನಾವು ಆಫ್ ರೋಡಿಂಗ್ ಜೀಪ್ ಒಳಗೆ ಹೋದ್ವಿ. ಇಟ್ ವಾಸ್ ಟೂ ಗುಡ್. ಅಂದ್ರೆ ಹೆಂಗಂತಂದ್ರೆ ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ನಾವು ಟಾಪ್ ವ್ಯೂ ಒಳಗೆ ಹೋಗ್ಬೇಕು. ಆ್ಯಂಡ್ ಜೀಪ್ ಒಳಗೆ ಕರ್ಕೊಂಡು ಹೋದ್ರು ನಮ್ಮನ್ನು. ಇಟ್ ವಾಸ್ ಟೂ ಗುಡ್. ಭಾರಿ ಕ್ರೇಜಿ ಇತ್ತು. ಪ್ಯಾರಾಗ್ಲೈಡಿಂಗ್ ಸ್ವಲ್ಪ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಚಲೋ ಇತ್ತು. ಬಟ್ ಆಮೇಲೆ ಅವ ನನಗೆ ಭಾಳ ಆ ಕಡೆ ಈ ಕಡೆ ಮಾಡಾಕತ್ಬಿಟ್ಟ. ನನಗೆ ಒಂದು ಸ್ವಲ್ಪ ತಲೆ ನುಸಾಕತ್ತು, ಸ್ವಲ್ಪ ವಾಮಿಟ್ ಬಂದಂಗೂ ಆಯ್ತು. ಆ್ಯಂಡ್ ಇಟ್ ವಾಸ್ ಓಕೆ. ಈ ಪ್ಯಾರಾಗ್ಲೈಡಿಂಗ್ ನೀವು ವರ್ತ್ ಅಂತ ಕೇಳಿದ್ರೆ ಎಸ್, ಇಟ್ಸ್ 100% ವರ್ತ್. ಎಷ್ಟೋ ಫೀಟ್ ಮ್ಯಾಲಿಂದ ನಾವು ಮೇಲೆ ಹಾರ್ತೀವಂತಂದ್ರೆ ಏನೋ ನಮಗೆ ರೆಕ್ಕಿ ಬಂದಂಗೆ ಆಗಿರುತ್ತೆ. ಲೈಕ್ ಇಟ್ ವಾಸ್ ವರ್ತ್ ಇಟ್. ಬಟ್ ನಂಗೆ ಸ್ವಲ್ಪ ಹೈಟ್ ಪ್ರಾಬ್ಲಮ್. ಸೊ ಅದಕ್ಕೆ ನಂಗೆ ಸ್ವಲ್ಪ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ. ಬಟ್ ಎಸ್, ಇಟ್ಸ್ ವರ್ತ್ ಇಟ್. ಸೊ ಅಲ್ಲೇ ಮ್ಯಾಗಿ ತಿಂದ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಕಸೋಲಿಗೆ. ಕಸೋಲ್ ಅಂತ ಕೇಳಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಅಲ್ಲಿ ಏನು ಫೇಮಸ್ ಅಂತೇಳಿ ನಾ ಹೇಳೋದೇನು ಅವಶ್ಯಕತೆ ಇರಂಗಿಲ್ಲ. ಥರ್ಡ್ ಡೇ ನಾವು ಇದ್ದಿದ್ದು ಸ್ಟೇ ಈ ಥರ ಇತ್ತು. ಚೆನ್ನಾಗಿತ್ತಾ? ಅಯ್ಯೋ, ಡಿಟಾಕ್ಸ್ ಅಂತ ಯಾವುದೋ ಕೊಟ್ಟಾರ, ಫ್ರೀಯಾಗಿ ಕೊಟ್ಟರು ಕುಡಿಯಂಗಿಲ್ಲ ಅದನ್ನು. ಚೆನ್ನಾಗಿದೆ. ಸ್ವಲ್ಪ ಒಗ್ರು, ಸ್ವಲ್ಪ
ಕಸಲೊಳಗಿದ್ದೀವಿ ಆ್ಯಂಡ್ ಇದು ನಮ್ಮ ಸೋಲೋ ಟ್ರಿಪ್ ಆಗಿರೋದ್ರಿಂದ ನಮಗೂ 4 ಶೇರಿಂಗ್ ಕೊಟ್ಟಾರ. ಎಲ್ಲರೂ ಸೋಲೋನಾ. ಹಾಯ್ ಪೂಜಾ, ಹಾಯ್ ರಮ್ಯಾ. ಒಬ್ಬಕ್ಕಿನ ಮುಖ ತೋರ್ಸೋಂಗಿಲ್ಲ, ಅದಕ್ಕೆ ತೋರ್ಸಾತಿಲ್ಲ. ಹಾಕ್ತೀನಿ. ನಾವು ಈಗ ಕಸರೊಳಗದೀವಿ. ಈ ಥರ ರೆಡಿಯಾಗಿ ಎಲ್ಲೂ ಹೊಂಟಿಲ್ಲ. ರೂಮ್ ಕೆಳಗೆ ಒಂದು ಸಣ್ಣದ ಏನದು ಪಾರ್ಟಿ ಇದೆ, ಅದಕ್ಕೆ ಹಿಂಗೆ ರೆಡಿಯಾಗಿ. ಎಸ್, ನನ್ನ ಔಟ್ಫಿಟ್. ದಿಸ್ ಜಾಕೆಟ್ ಫ್ರಮ್ ಬಿಟ್ಟಿ. ನನ್ನಲ್ಲ. ದಿಸ್ ಈಸ್ ಸಿಂಧೂಸ್ ಜಾಕೆಟ್. ನೋ, ಈ ಮಾಡಿ ಪೂಜಾ. ಅಯ್ಯೋ ಇಲ್ಲ, ಇರಿ ಈ ಮಾಡಿ. ಟೈಮ್ 12:30 ಆಗೈತಿ. ಇಲ್ಲಿ ಬಂದೈತಿ. ರಮ್ಯಾ ಅವ್ರಲ್ಲಿ ಹುಡುಕ್ಲಿಕ್ಕತ್ತಾರ. ಏನು ಮಾಡ್ತೀರಾ ಅದು ಇಲ್ಲಿನ? ಈಗ ನನಗೆ ಕೊಡ್ತೀರಾ? ಲಿಟ್ರಲಿ ವಾಯ್ಸ್ ಗಾನ್ ಆ್ಯಂಡ್ ವಿ ಹ್ಯಾಡ್ ನೈಸ್ ಟೈಮ್. ಅಷ್ಟೇ, ಎನರ್ಜಿ ಇಲ್ಲ. ಬಾಯ್, ಗುಡ್ ನೈಟ್. ಸೊ ರೆಡಿ ಆಗೀವಿ. ಔಟ್ಫಿಟ್ ಶೂಸ್. ಸೊ ನಾವೀಗ ಬ್ರೇಕ್ಫಾಸ್ಟ್ ಮಾಡ್ಲಿರ್ತೀವಿ. ಇವತ್ತು ಏನೇನೈತೆ ಅಂತಂದ್ರೆ ಉಪ್ಪಿಟ್ಟು ಆ್ಯಂಡ್ ಇದೇನೋ ಗಾರ್ಲಿಕ್ ಬ್ರೆಡ್ ಆ ಥರ ಏನೋ ಇದೆ. ಗಾರ್ಲಿಕ್ ಬ್ರೆಡ್, ಕೂರ್ಮಾ. ಎಸ್, ಇಲ್ಲಿ ಪ್ರಶಾಂತ್ ಅವರು ಟಿಫನ್ ಮಾಡ್ತಿದ್ದಾರೆ. ಅವ್ರ ವೈಫ್ ಟೀ ತರಕ್ಕೆ ಹೋಗ್ಯಾರ. ಚಳಿ ಚಳಿ. ಆ್ಯಕ್ಚುಲಿ ಈಗ ಒಂದು ಟೆಂಪಲ್ ಹೊಂಟೀವಿ ಆ್ಯಂಡ್ ಸೊ ಈಗ ನಾವು ಕಸರೊಳಗಿದ್ದೀವಿ. 2-3 ಟೆಂಪಲ್ ಐತಿ, ಟೆಂಪಲ್ ನೋಡ್ಕೊಂಡು ಬರ್ಬೇಕು. ಸೊ ನೆಕ್ಸ್ಟ್ ಬಂದಿದ್ದ ನಾವು ಗುರುದ್ವಾರ ಮಣಿಕರಣ್ ಟೆಂಪಲಿಗೆ. ಇದು ಇಂಡಿಯಾ ಒಳಗೆ ಫೇಮಸ್ ಟೆಂಪಲ್ ಆ್ಯಂಡ್ ಇಲ್ಲಿ ಮಹತ್ವ ಏನಂತಂದ್ರೆ ಇಷ್ಟು ಚಳಿ ಒಳಗೂ ನಮಗೆ ಕೊತ ಕುದಿಯುವಂಗೆ 24 hours ಬಿಸಿ ನೀರು ಬರುತ್ತಿಲ್ಲ. ಅದು ಎಲ್ಲಿ ಅಂತೇಳಿ ಮುಂದೆ ತೋರಿಸ್ತೀನಿ. ನಾನು ಈ ವ್ಯೂನ ಜಾಸ್ತಿ ಇನ್ಸ್ಟಾಗ್ರಾಮ್ದಾಗ ನೋಡ್ತಿದ್ದೆ. ಜಾಸ್ತಿ ಫ್ಲಡ್ ಆದಾಗ ಇಲ್ಲಿ ಜಾಸ್ತಿ ಮಳೆ ಬಂದು ಲೈಕ್ ಕೊಲಾಪ್ಸ್ ಆಗಿದ್ದು ನಾನು ನೋಡಿನಿಲ್ಲ. ಬಟ್ ಸ್ಟಿಲ್ ಈ ಟೆಂಪಲ್ಲು ಇನ್ನೂ ಗಟ್ಟಿ ಐತಿ. ಬಟ್ ವ್ಯೂ ಅಂತೂ ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಟೆಂಪಲ್ಗೆ ಹೋಗುವಾಗ ಇನ್ನೊಂದು ರೂಲ್ ಐತಿ. ಹುಡುಗ ಆಗಲಿ ಹುಡುಗಿ ಆಗಲಿ ತಲೆಗೆ ಈ ಥರ ಕರ್ಚೀಫು ಅಥವಾ ಅವರೇ ಇಟ್ಟಿರ್ತಾರೆ, ಇದನ್ನು ಕಟ್ಕೊಂಡು ಹೋಗಬೇಕು. ದಿಸ್ ಇಸ್ ಕಂಪಲ್ಸರಿ. ಇದು ಆದಮೇಲೆ ಒಳಗೆ ಹಾಟ್ ಕೇವ್ ಅಂತಿತ್ತು. ಹೊರಗೆ ಎಷ್ಟೇ ಚಳಿ ಇದ್ದರೂ ಒಳಗೆ ಇಷ್ಟು ಬೆಚ್ಚಗಿತ್ತಂತಂದ್ರೆ ನೀವು ನಂಬಂಗಿಲ್ಲ, ಅಷ್ಟು ಬೆಚ್ಚಗಿತ್ತು. ಆ್ಯಂಡ್ ಇಲ್ಲೆಲ್ಲ ಏನು ಕಲ್ಗಳು ಕಾಣ್ಲಿಕ್ಕತ್ತೈತಿ ಆ್ಯಂಡ್ ಬಂಡೆಗಳು ಕಾಣ್ಲಿಕ್ಕತ್ತವ. ಅಲ್ಲಿ ನಾವು ಏನಾದರೂ ಮೈ ಉಚ್ಕೊಂಡ್ರೆ ನಮ್ಗೆ ಏನೇ ಬಾಡಿ ಪೇನ್ ಇದ್ದರೂ ಹೋಗುತ್ತೆ ಅನ್ನೋದೊಂದು ಇಲ್ಲಿದು ಮಹತ್ವ. ಸೊ ಅಲ್ಲಿ ಮುಗಿದ್ಮೇಲೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಅಲ್ಲೊಂದು ಶಿವನ್ ಟೆಂಪಲ್ ಇತ್ತು. ಲೈಕ್ ಅಲ್ಲಿ ಹೆಂಗಂತಂದ್ರೆ ಇಲ್ಲಿ ನಂದಿ ಕಾಣತೈತಲ್ಲ, ಇಲ್ಲಿ ನಂದಿ ಏನಾದರೂ ನಾವು ಕಿವಿಯೊಳಗೆ ನಮ್ಗೆ ಏನು ಇಷ್ಟ ಅಥವಾ ನಮ್ಗೆ ಏನು ಆಗ್ಬೇಕು ಅನ್ನೋದೈತಿ ಅಂತ ಆ ಕಿವಿಯೊಳಗೆ ಹೇಳಿದ್ರೆ ಅದು ಕರೆ ಆಗುತ್ತೆ ಅನ್ನೋದೊಂದು ಮಹತ್ವ ಇಲ್ಲ. ಇದು ಆದಮೇಲೆ ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ಬಿಸಿ ಬಿಸಿ ನೀರು ಬರುತ್ತೆ ಅಂಥೇಳಿ, ಇಲ್ಲೇ ಇದು. ಇಲ್ಲಿ ನೇಚರ್ ಒಂದು ಅದ್ಭುತ ಏನಂತಂದ್ರೆ 365 ಡೇಸು ಬಿಸಿ ಬಿಸಿ ನೀರು ಬರುತ್ತೆ. ಇದು ಆದಮೇಲೆ ನಾವು ಬಂದಿದ್ದ ಊಟಕ್ಕೆ. ಸೊ ನಮಗಂತೂ ಭಾಳ ಹಶು ಆಗಿತ್ತು ಆ್ಯಂಡ್ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ್ರು ಅವರು. ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ರೆಸ್ಟೋರೆಂಟ್ ಅಷ್ಟು ಮಸ್ತ್ ಇರುತ್ತೆ ಅಂಥೇಳಿ. ರೆಸ್ಟೋರೆಂಟ್ಗಿನ್ನ ಹೋಗೋ ದಾರಿನ ಮಸ್ತ್ ಇತ್ತು. ಯಾಕಂತಂದ್ರೆ ಸೊ ಬೆಟ್ಟದ ಮೇಲೆ ಇತ್ತದ, ಲೈಕ್ ನಾವು ಕೆಳಗೆ ಹೋಗ್ಬೇಕಾಗಿತ್ತು. ಸೊ ಫುಲ್ ಡೌನ್ ಇತ್ತದ. ಲೈಕ್ ಲಿಟ್ರಲಿ ಹೆಂಗಂತಂದ್ರೆ ಹಂಚ್ಕೊಂಡು ಹೋಗಿ ನಾನು ಎಲ್ಲರೂ ಬಿದ್ದುಬಿಟ್ಟಿನೇನೋ ಅಂಥೇಳಿ. ಸೊ 2-3 ದಿನದಿಂದ ಭಾಳ ನಡೆದು ನಾನು ಕಾಲು ಮಸಾಜ್ ಮಾಡಿಸ್ಕೊಂಡೆ. ನೀವು ನೋಡಾತಿರ್ಲ, ಇವ್ರಿಗೆ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ ಯೂಟ್ಯೂಬ್ದಾಗ. ನಂಗೆ ಕೇಳಿ ಶಾಕ್ ಆಯಿತು.
ಈ ರೆಸ್ಟೋರೆಂಟ್ ಒಂಥರ ಇನ್ಸ್ಟಾಗ್ರಾಮೇಬಲ್ ಸ್ಪಾಟ್ ಅಂತ ಹೇಳ್ತೀನಿ. ಯಾಕಂತಂದರೆ ಈ ರೆಸ್ಟೋರೆಂಟ್ ವೀಡಿಯೋಸ್ ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ನ ನೋಡಿದ್ದೆ. ಬೆಸ್ಟ್ ವ್ಯೂ ಐತಿ, ಆರಾಮ್ ತಿನ್ಕೊಂಡು ನಾವಿಲ್ಲೇ ಮಸ್ತ್ ಎಂಜಾಯ್ ಮಾಡಿದ್ವಿ. ಇದು ನಮ್ಮದು ಲಾಸ್ಟ್ ಡೇ ಐಟಿನರಿ ಆಗಿತ್ತು. ಇದು ಮುಗಿಸ್ಕೊಂಡು ನಾವು ಸಂಜೀಕ ಮನಾಲಿಯಿಂದ ಡೆಲ್ಲಿಗೆ ಬಸ್ ಬುಕ್ ಆಗಿತ್ತು. ಸೊ ನಾವು ಡೆಲ್ಲಿ ಹೋದ್ವಿ. ಹಲೋ, ನಾವೀಗ ಎಲ್ಲ ಚೆಕ್ಔಟ್ ಆಗಿ ಡೆಲ್ಲಿ ಏರ್ಪೋರ್ಟಿಗೆ ಬಂದ್ವಿ. ಸೊ ನಮ್ಮದು ಈಗ ಬೋರ್ಡಿಂಗ್ ಇರೋದು 11:15 ಐತಿ. ಸರಿ, ನಾವು ಫ್ಲೈಟ್ದಾಗಿದ್ವಿ, ಸಾರಿ ಎಲ್ಲಿ ಏರ್ಪೋರ್ಟ್ನಾಗಿದ್ವಿ. ನೋಡ್ರಿ, ನಿಮಗಿದು ಎಷ್ಟು ದೊಡ್ಡ ಇಡ್ಲಿ ಕೊಟ್ಟಾರ ಅಂತಂದ್ರೆ ಲಿಟ್ರಲ್ ಇದಕ್ಕೆ ನಾವು 250 rupees ಪೇ ಮಾಡಿ. 250 rupees ಫಾರ್ ದಿಸ್ 4 idlis. Is it worth it? I am shocked. ಇನ್ನೊಮ್ಮೆ ಪ್ಲೀಸ್ ಕ್ಯಾರಿ ಮಾಡಿರಿ ಏರ್ಪೋರ್ಟ್ದಾಗ. ಇಲ್ಲಿ ಬಾಯ್ ಮಾಡೋಕ್ಕೆ ಹೋಗ್ಬೇಡ್ರಿ, ರೊಕ್ಕ ಅಂತೂ. ಓಕೆ, ಸೊ ಇದಾಗಿತ್ತು ನಂದು ಮನಾಲಿ ಟ್ರಿಪ್. ವರ್ತ್ ನಂದು ಕೇಳಿದ್ರೆ 200% ವರ್ತ್ ಅಂತ ಹೇಳ್ತೀನಿ. ನೀವು ಹೋಗ್ರಿ ಅಂತ ಸಜೆಸ್ಟ್ ಮಾಡ್ತೀನಿ. ಇದು ಆದಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದು ಫಸ್ಟ್ ನಾನು ಕೆಲಸ ಮಾಡಿದ್ದೇನಂತಂದ್ರೆ ನಮ್ಮದು ಬಸವೇಶ್ವರ ಖಾನಾವಳಿ ಊಟಕ್ಕೆ ಹೋಗಿದ್ದೆ. ನಾನು ನಮ್ಮ ಫುಡ್ಡನ್ನ ಭಾಳ ಮಿಸ್ ಮಾಡ್ಕೊಳತ್ತಿದ್ದೆ. ಸೊ ಫಸ್ಟ್ ಹೋದ್ಮೇಲೆ ಊಟ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.